ಎಲ್ಲರಿಗೂ ನಮಸ್ಕಾರ. ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ. ಭೋಜರಾಜ್ಯದ ಅಧಿಪತಿಯಾದ ಉಶೀನರನ ಹತ್ತಿರಕ್ಕೆ ಮಾಧವಿಯನ್ನು ಗಾಲವ ಬಿಡುತ್ತಾನೆ. ಅಲ್ಲಿಂದ 200 ಕುದುರೆಗಳು ಸಿಕ್ಕೋ ಒಂದು ಭರವಸೆ ಸಿಕ್ಕತ್ತೆ. ಅವನಿಗೆ ಸಾಕಷ್ಟು ಜನ ಹೆಂಡತಿಯರು ಇರ್ತಾರೆ, 2 ಮಕ್ಕಳು ಇರ್ತಾರೆ. ಆದರೂ ಕೂಡ ಅವನು ಇವಳ ಒಂದು ಅಂದಕ್ಕೆ ಬೆರಗಾಗ್ತಾನೆ. ಹಾಗಾಗಿ ಕನ್ಯಾಶುಲ್ಕವನ್ನು ಕೊಟ್ಟು ಅವಳನ್ನು ತನ್ನವಳನ್ನಾಗಿ ಮಾಡ್ಕೊಳ್ಳೋಕ್ಕೆ ಹೊರಡ್ತಾನೆ. ಚಂಬಲ್ ಕಣಿವೆಯ ನದಿ ತೀರದಲ್ಲಿ ಇದ್ದಂತಹ ಗುಹೆಗಳ ಕಡೆಗೆ ಅವಳನ್ನು ಒಂದು ದಿವಸ ವಿಹಾರಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ರಾಜ ತನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಿದ್ದಾನೆ. ಅಂದರೆ ಇವನನ್ನು ತಾನು ಪ್ರೀತಿಸ್ತೀನಿಯಾ ಅಂತ ಮಾಧವಿ ಅಂದ್ಕೊಳ್ತಾಳೆ. ಮರುಕ್ಷಣವೇ ಪ್ರೀತಿ ಅಂದರೆ ಏನು, ಅದಕ್ಕೆ ಏನು ಅರ್ಥ ಅನ್ನೋ ಪ್ರಶ್ನೆ ಕೂಡ ಅವಳನ್ನು ಮೂಡುತ್ತೆ. ಸುಖ ಸಂಕಟಗಳಲ್ಲಿ ಒಂದಾಗಿರೋದು, ಪರಸ್ಪರರು ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡೋದು, ಪ್ರೀತಿಸೋ ಜೀವಿಯ ಅಭ್ಯುದಯವನ್ನು ಹಾರೈಕೆ ಮಾಡೋದು, ಜೊತೆಗೆ ಸಮಾನವಾದ ಆಸೆ ಆಕಾಂಕ್ಷೆಗಳನ್ನು ಹೊಂದಿರೋದು, ಏಕಗುರಿಯತ್ತ ಇಬ್ಬರು ಪ್ರಯಾಣಿಸೋದು, ತಮ್ಮಿಬ್ಬರ ಪ್ರೀತಿಯ ನೆನಪಿಗಾಗಿ ಒಂದು ಕುಡಿಯನ್ನು ಬೆಳೆಸೋದು, ಜೊತೆಗೆ ತಮ್ಮ ಮರಣದ ಬಳಿಕನೂ ಕೂಡ ಪ್ರೀತಿ ನಾಶ ಆಗದೇ ಇರೋ ಹಾಗೆ ಮುಂದುವರಿಸೋದು, ಇದೆಲ್ಲ ಅಲ್ವಾ ಪ್ರೀತಿ ಅಂದರೆ ಅಂಥೇಳಿ ಮಾಧವಿ ಮನಸ್ಸಿನಲ್ಲಿ ಅಂದ್ಕೊತಾ ಇರ್ತಾಳೆ. ರಾಜ ರಥವನ್ನು ನಿಲ್ಲಿಸೋಕ್ಕೆ ಆಜ್ಞಾಪನೆ ಮಾಡ್ತಾನೆ. ಸಾರಥಿ ಕುದುರೆಗಳ ಕಡಿವಾಳಗಳನ್ನು ಹಿಡಿದು ರಥ ನಿಲ್ಲಿಸಿದ ನಂತರ ಮಹಾರಾಜ ಮಾಧವಿ ಇಬ್ಬರು ಕೆಳಗಿಳಿತಾರೆ. ರಾಜ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಉದ್ದಕ್ಕೆ ಕಲ್ಲುಗಳ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಚಪ್ಪಟೆ ಕಲ್ಲುಗಳ ಮಧ್ಯೆ ಚೂಪು ಕಲ್ಲುಗಳು ಕೂಡ ಇರುತ್ತೆ. ಕಲ್ಲುಗಳ ಸಂದಿಯಲ್ಲಿ ಬೇಕಾದಷ್ಟು ಮುಳ್ಳುಗಳು ಇರುತ್ತೆ. ಬಿಸಿಲು ಬಂಡೆಗಳಿಗೆ ರಾಚಿ ಸೆಕೆ ಕೂಡ ಇನ್ನಷ್ಟು ಹೆಚ್ಚಾಗಿರುತ್ತೆ. ಆಗ ಇದ್ದಕ್ಕಿದ್ದಂಗೆ ಅವನು ನಿಂತ್ಕೊಳ್ತಾನೆ. ಅಲ್ಲಿ ನೋಡು ಮಾಧವಿ ಅಂತಾನೆ. ನೋಡಿದ್ರೆ 2 ಬೆಟ್ಟಗಳ ಮಧ್ಯೆ ಒಂದು ದೊಡ್ಡ ಕಂದಕ ಇರುತ್ತೆ. ಮಾಧವಿ ಬೆಚ್ಚಿ ಬೀಳ್ತಾಳೆ. ಅಂದರೆ ತನ್ನ ಮತ್ತು ಈ ರಾಜನ ನಡುವೆ ಅಂಥದ್ದೇ ಒಂದು ಕಂದಕ ಇದೆ. ತಮ್ಮಿಬ್ಬರಲ್ಲಿ ಕಾಮವೊಂದನ್ನು ಬಿಟ್ಟರೆ ಯಾವ ಸಮಾನ ಧರ್ಮನೂ ಇಲ್ಲ. ಆದ್ದರಿಂದಲೇ ಇದು ಬೇಗನೆ ಬಿರುಕು ಬಿಡುತ್ತೆ ಅಂತ ಕೂಡ ಅವಳು ಅಂದ್ಕೊಳ್ತಾಳೆ. ಅಷ್ಟೊತ್ತಿಗೆ ನೀರು ಭೋರ್ಗರೆದು ಧುಮುಕೋ ಶಬ್ದ ಕೇಳಿಸುತ್ತೆ. ಒಂದು ತಿರುವನ್ನು ಇವರು ದಾಟ್ತಾರೆ. ಅಲ್ಲಿ ಬಿಳಿ ನೊರೆ ಚಿಮ್ಮಿಸ್ತಾ ನಯನ ಮನೋಹರವಾಗಿ ಕೆಳಕ್ಕೆ ಇಳುತ್ತಿದ್ದಂತಹ ಒಂದು ಜಲಪಾತ ಗೋಚರ ಆಗುತ್ತೆ. ಅಂತಹ ಮನಸ್ಥಿತಿಯಲ್ಲೂ ಕೂಡ ಮಾಧವಿಗೆ ಆ ಸೊಬಗನ್ನು ನೋಡಿ ತುಂಬ ಆನಂದ ಆಗುತ್ತೆ. ಇಂಥದ್ದನ್ನೆಲ್ಲಾದರೂ ನೋಡಿದ್ಯಾ ಅಂತ ರಾಜ ಕೇಳ್ತಾನೆ. ಇಲ್ಲ ಅಂತೇಳಿ ಮಾಧವಿ ಹೇಳ್ತಾಳೆ. ಕೆಳಗೆ ಕಣಿವೆ ಇರುತ್ತೆ. ಪಾತಾಳದಲ್ಲಿ ಹರಿತಿದ್ದಂತಹ ನೀರು ಕಾಣಿಸ್ತಾ ಇರುತ್ತೆ. ಅದರ ಅಂಚುಗಳಿಗೆ ಹಸಿರು ಹೊದ್ದ ಗಿಡ ಮರಗಳಿರುತ್ತೆ. ಬೆಟ್ಟಗಳ ಬಿಳಿ ಕರಿ ಕಲ್ಲುಗಳ ಮಧ್ಯದಲ್ಲೂ ಕೂಡ ಹಸಿರು ಗಿಡದ ನಕ್ಷತ್ರಗಳಿವೆ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ. ದೂರದಲ್ಲಿ ಎಲ್ಲೋ ಒಂದು ಕಾಡು ಪ್ರಾಣಿ ಕೂಗಿದ ಸದ್ದು ಕೂಡ ಕೇಳುತ್ತೆ. ಆಗ ಇವಳಿಗನ್ಸುತ್ತೆ ಸೌಂದರ್ಯನೂ ಇದೆ, ಭೀಕರತೆಯೂ ಇದೆ, ಜೊತೆಗೆ ಬಾಳ್ವೆ ಮಾಡಬೇಕು ಅಂತ ಅಂದ್ಕೊಳ್ತಾಳೆ. ಹಿಂದೆ ನಡೆದ ಒಂದು ಘಟನೆ ಅವಳಿಗೆ ನೆನಪಾಗುತ್ತೆ. ಗಾಲವನ ಜೊತೆ ಕಾಡಿನಲ್ಲಿ ನಡೀತಿರ್ಬೇಕಾದ್ರೆ ಒಂದು ಕಾಡಾನೆ ಇವರನ್ನು ಅಟ್ಟಿಸ್ಕೊಂಡು ಬಂದಿರುತ್ತೆ. ಕಾಡೆಮ್ಮೆ ಗಾಲವನನ್ನು ತಿವಿಯಲಿಕ್ಕೆ ಬರುತ್ತೆ. ಈಗ ಪ್ರಾಣ ರಕ್ಷಣೆಗೆ ರಾಜ ಇದ್ದಾನೆ. ಆಗ ಯಾರೂ ಇರಲಿಲ್ಲ. ಈಗ ಭಯ ಇಲ್ಲ. ರಾಜನೂ ಇದ್ದಾನೆ, ಅವನ ಹತ್ರ ಕತ್ತಿನೂ ಇದೆ. ಸಿಂಹ ಹುಲಿ ಯಾವುದೇ ಬಂದರೂ ಕೂಡ ತುಂಡರಿಸ್ತಕ್ಕಂತಹ ಧೈರ್ಯ ಕೂಡ ಅವನಿಗಿದೆ. ಆದರೆ ತನಗೆ ಮುಖ್ಯವಾಗಿ ಇರೋದು ದುಷ್ಟ ಮೃಗಗಳಿಗಿಂತ ಈ ರಾಜನ ಬಯಕೆದೇ ಭೀತಿ ಅಂತ ಅಂದ್ಕೊಳ್ತಾಳೆ. ಎಡಗಡೆಗೆ ಕಣಿವೆಗಳಿರುತ್ತೆ, ಬಲಕ್ಕೆ ಉದ್ದಕ್ಕೂ ಗುಹೆಗಳಿರುತ್ತೆ. ಹಿಂದಿನ ಕಾಲದಲ್ಲಿ ಯಾರಾದರೂ ಇಲ್ಲಿ ಋಷಿಗಳು ಇದ್ರೋ ಏನೋ ಅಂಥೇಳಿ ಮಾಧವಿ ಅಂದ್ಕೊಳ್ತಾಳೆ. ರಾಜ ಒಂದು ಗುಹೆ ಒಳಗಡೆಗೆ ನಡೀತಾನೆ. ಅಲ್ಲಿ ಹವೆ ತಂಪಾಗಿರುತ್ತೆ. ತಲೆ ತಗಲ್ದೇನೆ ನಡೆದಾಡೋಷ್ಟು ಎತ್ತರವಾದ ಜಾಗ ಇರುತ್ತೆ. ಅಲ್ಲಲ್ಲಿ ನೀರು ಜಿನುಗಿ ಹಸಿರು ಹುಲ್ಲು ಕೂಡ ಎದ್ದಿರುತ್ತೆ. ಆ ಗುಹೆಗಳ ಗೋಡೆಗಳ ಮೇಲೆ ಕಾಮಕೇಳಿಯ ದೃಶ್ಯವನ್ನು ಚಿತ್ರಿಸಿರ್ತಾರೆ. ಅದನ್ನು ಉಶೀನರ ಅವಳಿಗೆ ತೋರಿಸ್ತಾನೆ. ಬೆತ್ತಲೆ ನಿಂತಹ ಹೆಣ್ಣು ಗಂಡುಗಳು, ಒಬ್ಬರನ್ನೊಬ್ಬರು ತಬ್ಬಿಕೊಂಡ ವಿವಿಧ ಭಂಗಿಗಳು, ಇದನ್ನೆಲ್ಲ ನೋಡ್ತಾ ಇವಳಿಗೆ ತಲೆ ಸುತ್ತಿದ ಹಾಗೆ ಅನಿಸುತ್ತೆ. ಉಶೀನರ ಅವಳನ್ನು ಅಲ್ಲೇ ಇದ್ದ ಹುಲ್ಲಿನ ಹಾಸಿಗೆ ಮೇಲೆ ದೂಡ್ತಾನೆ. ಆಸೆ ಕಂಗಳಿಂದಲೇ ಅವಳನ್ನು ನೋಡ್ತಾನೆ. ವಿಹಾರ ನಿಂಗೆ ಇಷ್ಟ ಆಯಿತಾ ಅಂತ ಕೇಳ್ತಾನೆ. ಅಲ್ಲಿಗೂ ಇಲ್ಲಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಇವಳು ಅಂದ್ಕೊಳ್ತಾಳೆ. ಅಲ್ಲಾದರೆ ಹಂಸತೂಲಿಕಾ ತಲ್ಪ, ಇಲ್ಲಿ ನೋಡಿದ್ರೆ ಮಣ್ಣು ನೆಲ, ಆದರೆ ನಡೆಯೋ ಕಾರ್ಯ ಮಾತ್ರ ಒಂದೇ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಇನ್ನು ಇದೆಲ್ಲ ಆಗುತ್ತೆ. ಆನಂತರ ಒಂದು ಭೋಜರಾಜ್ಯದಲ್ಲಿ ಒಂದು
ವಿಷಯ ಎಲ್ಲ ಕಡೆಗೂ ಹರಡ್ತಾ ಹೋಗುತ್ತೆ. ಅದೇನು ಅಂದರೆ, ಈ ಭೋಜ ರಾಜ್ಯದ ಮೇಲೆ ಮಾಹೇಯದ ರಾಜ್ಯನಾದ ಮಾಹಿಷ್ಮತಿ ಅನ್ನೋನು ಚತುರಂಗ ಬಲದ ಜೊತೆಗೆ ದಂಡೆತ್ತಿ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ಬೇಹುಗಾರರ ಮುಖಾಂತರ ಉಶೀನರನಿಗೆ ತಲುಪುತ್ತೆ. ತಕ್ಷಣ ಆ ರಾಜ ತನ್ನ ಹೆಂಡರ ಜೊತೆ ರಮಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು ಸಮರದ ಸಿದ್ಧತೆಗೆ ಪೂರ್ಣ ಗಮನವನ್ನು ಕೊಡ್ತಾನೆ. ಕೋಟೆ ಮೇಲೆ ಸಾಕಷ್ಟು ಕಾವಲು ಭಟರು ನಿಂತಿರ್ತಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಈಟಿ, ಓರೆಯಲ್ಲಿ ಕತ್ತಿಗಳಿರುತ್ತೆ. ರಾತ್ರಿ ಹೊತ್ತು ಪಂಜಿನ ಬೆಳಕಿರುತ್ತೆ. ದಿಡ್ಡಿ ಬಾಗಿಲು ಮತ್ತಷ್ಟು ಬಿಗಿ ಗಾವಲಿಗೆ ಒಳಗಾಗುತ್ತೆ. ಕಂದಕದ ತುಂಬ ನೀರು ಕೂಡ ತುಂಬಿರ್ತಾರೆ. ಆಯುಧಗಳು ಹರಿತವಾಗಿ ಶತ್ರುವಿನ ನಾಶಕ್ಕೆ ಸಿದ್ಧವಾಗುತ್ತೆ. ದಿನಾನೂ ಕೂಡ ಊರ ಹೊರಗಿನ ಬಯಲಲ್ಲಿ ಕುದುರೆ, ಆನೆ, ಪದಾತಿಗಳ ಕವಾಯತು ಶುರುವಾಗುತ್ತೆ. ಸೇನಾಪತಿ ಜೊತೆಗೆ ಸ್ವತಃ ರಾಜನೇ ಈ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇರ್ತಾನೆ. ಇನ್ನು ಈ ಭೋಜನಗರದಲ್ಲಿ ಎಲ್ಲ ಕಡೆನೂ ಸಮರದ ಮಾತು ಹರಡ್ತಾ ಹೋಗುತ್ತೆ. ಶತ್ರುಗಳನ್ನು ಬಲಿ ತಗೊಳ್ಳೋಕ್ಕೆ ಅಂತ ನನ್ನ ಕೈ ಹಾತೊರಿತಾ ಇವೆ ಅಂಥೇಳಿ ಜನ ಮಾತಾಡ್ತಿರ್ತಾರೆ. ಜೊತೆಗೆ ಇನ್ನು ಕೆಲವರು ಮಹಾರಾಜರಿಗೆ ಜಯ ಸಿಕ್ಕೋವರೆಗೂ ನಮಗಂತೂ ವಿಶ್ರಾಂತಿನೇ ಇರಲ್ಲ ಅಂತ ಹೇಳ್ತಿರ್ತಾರೆ. ಸೈನಿಕರು ಇಂಥ ಮಾತುಗಳನ್ನು ಆಡ್ತಾ ಇದ್ದರೆ ಅವರನ್ನು ಹೆತ್ತವರ ಭಾವನೆಗಳು ಬೇರೆ ಆಗಿರುತ್ತೆ. ಅಯ್ಯೋ ದೇವರೇ, ಯಾಕಪ್ಪ ಬರುತ್ತೋ ಈ ಯುದ್ಧ, ಏನಾಗುತ್ತೋ ಅಂತ ಹೇಳಿಬಿಟ್ಟು ಅಂತಃಪುರದ ಎಲ್ಲ ದಾಸಿಯರ ಬಾಯಲ್ಲೂ ಕೂಡ ಇದೇ ಯುದ್ಧದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಮಾಧವಿ ತುಂಬ ನಿದ್ರಾಣಲಾಗಿರ್ತಾಳೆ. ಒಂದು ಮಂಚದ ಮೇಲೆ ಮಲ್ಕೊಂಡಿರ್ತಾಳೆ. ಹೊರಗಡೆ ಕೊಠಡಿಯಲ್ಲಿ ದಾಸಿಯರು ಮಾತಾಡ್ತಾ ಇದ್ದಿದ್ದು ಅವಳ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಒಬ್ಬ ವೃದ್ಧ ದಾಸಿ ಹೇಳ್ತಾ ಇರ್ತಾಳೆ, ನಮ್ಮ ರಾಜರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏಕೆಂದರೆ ಈ ನಮ್ಮ ಭೋಜರಾಜರು ಬಲದಲ್ಲಿ ವಿಷ್ಣುವಿಗೆ ಸಮಾನರು, ತೇಜಸ್ಸಿನಲ್ಲಿ ಸೂರ್ಯನಿಗೆ, ಪ್ರಶಾಂತತೆಯಲ್ಲಿ ಸಮುದ್ರ ರಾಜನಿಗೆ, ಸಹಿಷ್ಣುತೆಯಲ್ಲಿ ಭೂದೇವಿಗೂ ಕೂಡ ಸಮಾನರು ಅಂತ ಹೇಳಿದಾಗ ಇನ್ನೊಬ್ಬಳು ಹಾಸ್ಯ ಮಾಡ್ತಾಳೆ. ಅವೇ ನೀನು ಇಲ್ಲಿ ಯಾಕಿದೆಯಾ, ಮಹಾರಾಜರ ಹೊಗಳು ಭಟರ ಪಡೆ ಸೇರ್ಕೊಂಡ್ಬಿಡು ಹೋಗು ಅಂತ ಹೇಳಿದಾಗ ಆ ಮುದುಕಿ ಹೇಳ್ತಾಳೆ, ಆಹಾ, ನನ್ನ ಮಾತು ಕೇಳಿ ಹಂಗಂತೀಯ ನೀನು, ಹೊಗಳು ಭಟ್ರು ಹಾಗೆ ಹೇಳೋದನ್ನು ನಾನು ಕೇಳಿದ್ದೆ, ಅದನ್ನೇ ನಿಮ್ಮ ಮುಂದೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಎಲ್ಲರೂ ನಗ್ತಾರೆ. ಸೈನಿಕರೆಲ್ಲ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಹೇಳಿದಾಗ ಇನ್ನೊಬ್ಬ ದಾಸಿ, ಹೌದಮ್ಮ, ನನ್ನಿಬ್ಬರು ಮಕ್ಕಳು ಸೈನ್ಯದಲ್ಲಿದ್ದಾರೆ ಅಂತ ಹೇಳಿದಾಗ ಮತ್ತೊಬ್ಬಳು ಹೇಳ್ತಾಳೆ, ನಮ್ಮಣ್ಣ ಹೋದ ಸಲ ಯುದ್ಧದಲ್ಲಿ ಸತ್ತು ಹೋದ, ನನ್ನ ತಮ್ಮ ಈಗ ಪದಾತಿ ಆಗಿದ್ದಾನೆ, ನಮ್ಮಮ್ಮಂಗೆ ಅವನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ. ಮತ್ತೊಬ್ಬ ದಾಸಿ ಹೇಳ್ತಾಳೆ, ಹೋದ ಸಲ ಯುದ್ಧದಲ್ಲಿ ನನ್ನ ಹಿರಿ ಮಗನ ಕಳ್ಕೊಂಬಿಟ್ಟೆ, ಅವನ ಎದೆಗೆ ಯಾರೋ ಚೂರಿ ಹಾಕ್ಬಿಟ್ರಂತಮ್ಮ, ನೀರು ನೀರು ಅಂತ ಕೂಗ್ಕೊಳ್ತಾ ಇದ್ನಂತೆ. ಪಾಪ ಅವನ ಸ್ನೇಹಿತ ನೋಡ್ದವ್ನು ನನಗೆ ಬಂದು ಹೇಳ್ದ, ಕುದುರೆ, ಆನೆ, ಜನ ಹಿಂಗೆ ನುಗ್ಗಾಡ್ತಾ ಒಬ್ರನ್ನೊಬ್ಬರು ಹೊಡಿತಿರುವಾಗ ನೀರು ಕೊಡೋಕ್ಕೆ ಸಮಯ ಎಲ್ಲಿರುತ್ತೆ, ಪಾಪ ಒಂದು ಗುಟ್ಟಕ್ಕೂ ನೀರು ಸಿಕ್ಕಿದ್ರೆ ನನ್ನ ಮಗ ಬದುಕಿರ್ತಿದ್ನೋ ಏನೋ ಅಂತ ಹೇಳಿಕೊಂಡು ಆ ದಾಸಿ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಮತ್ತೊಬ್ಳು ಹೇಳ್ತಾಳೆ, ಏಯ್ ಸುಮ್ಮನಿರು, ಒಳಗಡೆ ಒಡತಿ ಮಲ್ಕೊಂಡಿದ್ದಾರೆ, ಯುದ್ಧರಂಗದಲ್ಲಿ ಸತ್ತರೆ ವೀರ್ಯ ಸ್ವರ್ಗಕ್ಕೆ ಹೋಗ್ತಾರೆ, ನಿಂಗೆ ಗೊತ್ತಿಲ್ವೇನು ಅಂತ ಹೇಳಿದಾಗ ಮೊದಲು ಮಾತಾಡಿದ ದಾಸಿ ಹೇಳ್ತಾಳೆ, ನಂಗೆ ಅದೆಲ್ಲ ಗೊತ್ತಿದೆಯಮ್ಮ, ಆದರೆ ಏನು ಪ್ರಯೋಜನ, ನನ್ನ ಮಗ ಅಂತೂ ನನ್ನ ಪಾಲ್ಗೆ ಇಲ್ವಲ್ಲ, ಇನ್ನು ಅದಕ್ಕೆಲ್ಲ ಏನು ಅರ್ಥ ಅಂತ. ಸ್ವಲ್ಪ ಹೊತ್ತು ಎಲ್ಲರೂ ಮೌನವಾಗಿರ್ತಾರೆ. ಮತ್ತೊಬ್ಬಳು ಹೇಳ್ತಾಳೆ, ದೊಡ್ಡವರು ತಾವು ಗೆಲ್ಲೋಕ್ಕೋಸ್ಕರ ಕಚ್ಚಾಡ್ತಾ ಇರ್ತಾರೆ, ಸಂಕಟ ಪಡೋದು ಮಾತ್ರ ನಮ್ಮಂಥ ಬಡ ಜನರು, ದೊಡ್ಡವ್ರಿಗೇನೂ ಆಗಲ್ಲ ಅಂತ ಹೇಳಿದಾಗ ಇನ್ನೊಬ್ಬಳು ಹೇಳ್ತಾಳೆ, ಯುದ್ಧದಲ್ಲಿ ದಕ್ಕಿರೋ ಸಮಸ್ತ ಐಶ್ವರ್ಯ, ಭೋಗ ಸಾಮಗ್ರಿಗಳು ಎಲ್ಲ ರಾಜರಿಗೆ ಹೋಗುತ್ತೆ, ನಮಗೆ ಮಾತ್ರ ಅವ್ರ ಸೇವೆ ಮಾಡ್ಕೊಂಡಿರೋ ಭಾಗ್ಯ ಅಷ್ಟೇ ಅಂತ ಹೇಳಿದಾಗ ಮತ್ತೊಬ್ಬಳು ಹೇಳ್ತಾಳೆ, ನಿನ್ನ ಹೊಟ್ಟೆ ಬಟ್ಟೆ ಎಲ್ಲ ಅವ್ರು ನೋಡ್ಕೊಳ್ತಾ ಇಲ್ವಾ, ಅದಕ್ಕಿಂತ ನಿಂಗೇನು ಬೇಕು ಅಂತ. ಏನು ಬೇಡಮ್ಮ, ದಾಸಿಗಳಾದ ನಾವು ಅಂತ ಆಸೆನೂ ಪಡಬಾರ್ದು ಅಂತ ಅಳ್ತಾ ಇನ್ನೊಬ್ಬಳು ಹೇಳ್ತಾಳೆ. ಸತ್ತ ಮಗನ ಮುಖ ನೋಡೋಣ ಅಂತ ಕಾವಲವರು ಕಣ್ಣು ತಪ್ಪಿಸಿ ದಿಡ್ಡಿ ಬಾಗಿಲ ಕಡೆಗೆ ಹೋದೆ. ಅಬ್ಬಬ್ಬಾ, ನೋಡೋಕ್ಕೆ ಆಗಲಿಲ್ಲ ಕಣಮ್ಮ, ರಾಶಿ ರಾಶಿ ಹೆಣಗಳಿದ್ವು, ನಮ್ಮ ಕಡೆಯವರು ಶತ್ರುಗಳ ಕಡೆಯವರು, ಬದುಕಿರೋವರೆಗೂ ಜಗಳ ಆಡ್ತೀವಿ, ಸತ್ತ ಮೇಲೆ ಎಲ್ಲರೂ ಒಂದೇ ಆಗಿಬಿಡ್ತೀವಿ ನೋಡು. ಮಗನ ಹುಡ್ಕೊಂಡು ಹೋದೆ, ಅಲ್ಲಿ ನೋಡಿದ್ರೆ ಹೆಣಗಳು ಕೊಳೆತು ನಾರ್ತಾ ಇದ್ವು, ಕಾಗೆಗಳು, ಗಿಡಗುಗಳು, ನಾಯಿಗಳು ಸತ್ತ ಹೆಣಗಳನ್ನು ಬಗೆದು ತಿಂತಾ ಇದ್ವು, ನನ್ನ ಮೇಲೂ ಕೂಡ ಎರಗಕ್ಕೆ ಅಂತ ಹದ್ದುಗಳು ಬಂದವು. ತಕ್ಷಣ ಮಗನ್ನ ನೋಡಬೇಕು ಅನ್ನೋ ಆಸೆ ಬಿಟ್ಬಿಟ್ಟು ನಾನು ಬದುಕಬೇಕು ಅಂತ ಓಡಿ ಬಂದೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಒಳಗಡೆ ಮಲಗಿದ್ದ ಮಾಧವಿ ಕೇಳಿಸ್ಕೊಳ್ತಾ ಇರ್ತಾಳೆ. ಅವಳಿಗೆ ಒಂದು ರೀತಿಯ ಹೊಟ್ಟೆ ತೊಳಸೋಕ್ಕೆ ಶುರು ಆಗುತ್ತೆ. ರಾಜರು ಯಾಕಾದರೂ ಯುದ್ಧ ಮಾಡ್ತಾರಪ್ಪ ಅನಿಸುತ್ತೆ. ಒಂದು ವೇಳೆ ಈ ಉಶೀನರ ಗೆದ್ದರೆ ಇನ್ನೊಬ್ಬ ರಾಜ ಅವನಿಗೆ ಶರಣಾಗ್ತಾನೆ, ಕಪ್ಪ ಕಾಣಿಕೆ ಕೊಡ್ತಾನೆ. ಆದರೆ ಪಾಪ ಈ ಸೈನಿಕರು ಸಾಯೋದೇನು ತಪ್ಪೋದೇ ಇಲ್ಲ. ಅಕಸ್ಮಾತ್ ಇದೇ ಉಶೀನರ ಸೋತ್ರೆ ನಾವೆಲ್ಲರೂ ಕೂಡ ಶತ್ರು ರಾಜನ ಕೈ ಸೆರೆ ಹಾಕ್ತೀವಿ.
ಆಗ ಅವನು ತಮ್ಮನ್ನು ತನಗೆ ಬೇಕಾದಾಗೆ ಬಳಸ್ಕೊಳ್ಬಹುದು. ಯಾರಿಗೆ ಗೊತ್ತು, ಹಾಗಾದರೂ ತನಗೆ ಸ್ವತಂತ್ರ ಸಿಕ್ಕುತ್ತೋ ಏನೋ. ಮತ್ತು ಗಾಲವನಿಗೆ ಸಿಕ್ಕದೇ ಇರೋ ಹಾಗೆ ನಾನು ಎಲ್ಲಾದರೂ ಹೋಗ್ಬಿಡಬೇಕು ಅಂತ ಮನಸ್ಸಿನಲ್ಲಿ ಮಾಧವಿ ಲೆಕ್ಕಾಚಾರ ಹಾಕ್ಕೊತಾಳೆ. ಆಗ ಒಬ್ಬ ದಾಸಿ ಒಳಗೆ ಬರ್ತಾಳೆ. ಒಡತಿ ನಿದ್ದೆ ಬಂತಾ ಅಂತ ಕೇಳಿದಾಗ ಇಲ್ಲ ಅಂತಾಳೆ. ರಾಜವೈದ್ಯರು ಕೊಟ್ಟಿರೋ ಕಷಾಯ ಕುಡಿಯೋಕ್ಕೆ ಸಮಯ ಆಯಿತು, ಅದಕ್ಕೆ ಜ್ಞಾಪಕಕ್ಕೆ ಬಂದೆ, ಕುಡೀರಿ ಅಂತ ಹೇಳಿಬಿಟ್ಟು ಒಂದು ಬೆಳ್ಳಿಯ ಬಟ್ಟಲಲ್ಲಿ ಒಂದು ಕಷಾಯವನ್ನು ಬಗ್ಗಿಸಿ ಕೊಡ್ತಾಳೆ. ಅದು ತುಂಬ ಕಹಿ ಇರುತ್ತೆ. ಅದನ್ನು ಕುಡಿತಾ ಮಾಧವಿ ಮುಖವನ್ನೆಲ್ಲ ಕಹಿ ಮಾಡಿಕೊಳ್ತಾಳೆ. ಇನ್ನು ದಶಮಿಯ ದಿನ ವಿಜಯ ಯಾತ್ರೆಯನ್ನು ಆರಂಭ ಮಾಡಬೇಕು ಅಂತ ಉಶೀನರ ಆಜ್ಞೆ ಮಾಡಿರ್ತಾನೆ. ಅದನ್ನು ಊರಲ್ಲೆಲ್ಲರೂ ಕೂಡ ಡಂಗುರದವರು ಸಾರಿರ್ತಾರೆ. ಊರೇ ಯುದ್ಧಕ್ಕೆ ಸಿದ್ಧವಾಗಿರುತ್ತೆ. ಅನೇಕ ಜಾತಿಯ ಕುದುರೆಗಳು ಕೂಡ ಸಮರಕ್ಕೆ ಸಿದ್ಧವಾಗಿರುತ್ತೆ. ವಿಂಧ್ಯ ಮೊದಲಾದ ಮಹಾಪರ್ವತದಲ್ಲಿ ಹುಟ್ಟಿದ ಆನೆಗಳು ಕೂಡ ಅವು ಕೂಡ ಕಾಳಗಕ್ಕೆ ಅಣಿಯಾಗಿ ನಿಂತಿರುತ್ತವೆ. ಶಸ್ತ್ರಾಗಾರದಲ್ಲಿ ಆಯುಧಗಳಿಗೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಿರ್ತಾರೆ. ಎಲ್ಲ ಕಡೆನೂ ತುಪ್ಪದ ಸೊಡರುಗಳು ಉರಿತಾ ಇರುತ್ತೆ. ಶಸ್ತ್ರಾಗಾರದಲ್ಲಿ ಎಲ್ಲ ರೀತಿಯ ಶಸ್ತ್ರಗಳಿಗೆ ಚಂದನ ಹಚ್ಚಿರ್ತಾರೆ, ಹೂಮಾಲೆ ಹಾಕಿರ್ತಾರೆ, ಬಲಿ, ಪುಷ್ಪ, ಗಂಧ ಇವೆಲ್ಲ ಹಾಕಿಬಿಟ್ಟು ಅಲ್ಲಿ ಒಂದು ರೀತಿಯ ವೀರರಸದ ಅವತಾರವೇ ಆದಂಗೆ ಆಗಿರುತ್ತೆ. ನೈವೇದ್ಯಕ್ಕೆ ಪಂಚವರ್ಣದ ಅನ್ನಗಳು ಮತ್ತು ಕಜ್ಜಾಯಗಳನ್ನು ಇಟ್ಟಿರ್ತಾರೆ. ಹೋಮಕುಂಡಗಳ ಮೇಲೆ ಕಬ್ಬು, ತೆಂಗಿನಕಾಯಿ ಇವೆಲ್ಲ ನಡೀತಾ ಇರುತ್ತೆ. ಇದನ್ನೆಲ್ಲ ನೋಡೋರಿಗೆ ವೀರಾವೇಶ ಉಕ್ಕು ಬರೋ ಹಾಗೆ ಆಗ್ತಾ ಇರುತ್ತೆ. ದಶಮಿಯ ದಿನ ಬೆಳಗ್ಗೆ ಮೊದಲ ಹೊತ್ತಿನಲ್ಲಿ ಮಹಾರಾಜ ಉಶೀನರ ಅಂತಃಪುರಕ್ಕೆ ಬರ್ತಾನೆ. ಮಹಾರಾಣಿ ಅವನಿಗೆ ಮುತ್ತಿನ ಅರ್ತಿ ಎತ್ತಾಳೆ. ಮಹಾರಾಜನಿಗೆ ಜಯವಾಗಲಿ ಅಂದ್ಬಿಟ್ಟು ಉಳಿದ ರಾಣಿಯರು ಕೂಡ ಹೇಳ್ತಾರೆ. ರಾಜ ಅಂದರೆ ಅವನ ಮಕ್ಕಳೇನು ಮಾಡ್ತಾರೆ, ಬರ್ತಾರೆ, ತಂದೆಯನ್ನು ತಪ್ಪಿಕೊಳ್ತಾರೆ. ಮಕ್ಕಳ ತಲೆಯನ್ನು ನೇವರಿಸಿ ರಾಣಿಯರನ್ನು ಬೀಳ್ಕೊಂಡು ಅವನು ಅರಮನೆಯನ್ನು ದಾಟಿ ಪ್ರಾಂಗಣದ ಹತ್ರಕ್ಕೆ ಹೆಜ್ಜೆ ಹಾಕ್ತಾನೆ. ಅವನ ಧೀರತವಂತ ನಡುಗೆ ಎಲ್ಲರ ಮನಸ್ಸನ್ನು ಅಪಹರಿಸುತ್ತೆ. ಎತ್ತರವಾಗಿರ್ತಾನೆ ಅವನು. ಅದಕ್ಕೆ ತಕ್ಕಂತೆ ಕಾಸೆ ಚಲಣಗಳನ್ನು ಹಾಕ್ಕೊಂಡಿರ್ತಾನೆ. ಬಿಗುವಾದ ಕುಲಾಯಿ ಇರುತ್ತೆ. ಎದೆಗೆ ಚಿನ್ನದ ಕವಚ ತೊಟ್ಕೊಂಡಿರ್ತಾನೆ. ಬೆರಳು ಕಾಪನ್ನು ಕಟ್ಕೊಂಡಿರ್ತಾನೆ. ಬತ್ತಳಿಕೆ ಧರಿಸ್ಕೊಂಡು ಬಿಲ್ ಹಿಡಿದು ಹೊರಟ ರಾಜ ಎಳೆ ಸೂರ್ಯನ ಥರ ಕಾಣಿಸ್ತಾ ಇರ್ತಾನೆ. ಕಿವಿಯಲ್ಲಿ ಹೊಳಿತಾ ಇದ್ದಂತಹ ಒಂಟಿಗಳಿರುತ್ತೆ. ಹಣೆಯಲ್ಲಿ ಕಸ್ತೂರಿ ತಿಲಕ ಮಿನುಗ್ತಾ ಇರುತ್ತೆ. ಒಟ್ಟು ಅವನು ತುಂಬ ಸುಂದರ. ಇನ್ನು ಪ್ರಾಂಗಣದಲ್ಲಿ ಮೊಸರು ತುಂಬಿರೋ ಪಾತ್ರೆ, ಫಲ, ಅಕ್ಷತೆಗಳನ್ನು ಹಿಡ್ಕೊಂಡು ಬ್ರಾಹ್ಮಣರು ನಿಂತಿರ್ತಾರೆ. ಎಲ್ಲರೂ ಕೂಡ ಶ್ರೇಯಸ್ತು, ಇವನಿಗೆ ಜಯವಾಗಲಿ ಅಂಥೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಪದಾತಿ, ಆನೆ, ಕುದುರೆ, ರಥಗಳ ಸೇನೆ ಎಲ್ಲ ಊರು ಹೊರಗಡೆ ಇದ್ದ ಬನ್ನಿ ಮರದ ಹತ್ತಿರಕ್ಕೆ ನಡೆಯುತ್ತವೆ. ಎಲ್ಲ ಮೆರವಣಿಗೆಯಲ್ಲಿ ಆ ಬನ್ನಿ ಮರದ ಹತ್ತಿರಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಮಂತ್ರಿ, ಸೇನಾಪತಿಗಳು ಎಲ್ಲರೂ ಪೂಜೆಗಳನ್ನು ಮಾಡ್ತಾರೆ. ಆಮೇಲೆ ರಾಜ ಹೇಳ್ತಾನೆ, ಮಂತ್ರಿಗಳೇ, ಊರನ್ನು ಕಾಯೋ ಭಾರ ಇನ್ಮೇಲೆ ನಿಮ್ಮದು, ನಾವು ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಹೊರಡ್ತಾರೆ. ಮೊದಲು ಪದಾತಿಗಳು ಹೊರಡ್ತಾರೆ, ಆಮೇಲೆ ಕುದುರೆಗಳು, ಆನೆಗಳು, ಕೊನೆಯಲ್ಲಿ ರಥಗಳು. ಸೇನಾಪತಿ ಕುದುರೆ ಮೇಲೆ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂತು ಸೇನೆಯ ಚಲನೆಯನ್ನು ಹದ್ದುಬಸ್ತಲ್ಲಿ ಇಡ್ತಾ ಇರ್ತಾನೆ. ಕುದುರೆಗಳ ಸದ್ದು, ಆನೆಗಳ ಗೀಳಿಡೋದು, ರಥಗಳ ಗಂಭೀರ ಧ್ವನಿ ಇವನ್ನೆಲ್ಲ ಗಮನಿಸ್ತಾ ಇದ್ದರೆ ಒಂದು ಸಮುದ್ರನೇ ಚಲಿಸ್ತಾ ಇರೋ ಹಾಗೆ ಕಾಣ್ತಾ ಇರುತ್ತೆ. ಸುಮಾರು 1 ಯೋಜನ ದೂರ ಈ ಥರನೇ ಇವರ ಒಂದು ಸೈನ್ಯದ ಮೆರವಣಿಗೆ ನಡೆಯುತ್ತೆ. ಆನೆ ಮೇಲೆ ನಿಂತ್ಕೊಂಡು ಸೇನಾಪತಿ ನೋಡ್ತಾನೆ, ಮಹಾಪ್ರಭು ದೂರದಲ್ಲಿ ಧೂಳೆತ್ತಿರೋದು ಕಾಣಿಸ್ತಿದೆ, ಬಹುಶಃ ಮಾಹಿಷ್ಪತಿಯ ಸೈನ್ಯ ಬರ್ತಾ ಇದೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಎಲ್ಲರೂ ಯುದ್ಧ ಮಾಡೋಕ್ಕೆ ಅಂತೇಳಿ ಸಿದ್ಧವಾಗಿ ನಿಂತ್ಕೊಳ್ತಾರೆ. ಒಂದು ಗಳಿಗೆ ಒಳಗಡೆನೇ 2 ಸೈನ್ಯಗಳ ಮಧ್ಯೆ ಯುದ್ಧ ಪ್ರಾರಂಭ ಆಗುತ್ತೆ. ಹೊಡಿ, ಬಡಿ, ಅವನದೆಯನ್ನು ಸೀಳು, ಕುದುರೆಗೆ ಗುರಿ ಇಟ್ಟು ಬಾಣ ಬಿಡು, ಅಯ್ಯೋ ಸತ್ತೆ, ಅಮ್ಮ, ಅಯ್ಯೋ ದೇವ್ರೆ, ಈ ಥರ ಕೂಗುಗಳು ಎಲ್ಲ ಕಡೆಗೂ ಕೇಳೋಕ್ಕೆ ಶುರು ಆಗುತ್ತೆ. ಕುದುರೆಗಳ ಹೇಷಾರವ, ರಥಗಳ ಗಾಲಿಗಳ ಸದ್ದು, ಮನುಷ್ಯರ ಕೂಗು, ನೀರು ಕೊಡ್ರಪ್ಪ, ಒಂದು ತೊಟ್ಟು ನೀರು ಕೊಡ್ರೋ ಅಂತ ಅನ್ನೋ ಸದ್ದು, ಜೊತೆಗೆ ಕಟಾರಿಯಿಂದ ಅವನನ್ನು ತಿವಿದು ಬಿಡೋ, ಅವನು ಶತ್ರು ಸೈನ್ಯದವನು ಅನ್ನೋದು, ಅಯ್ಯೋ ಅಂತ ಕೂಗೋದು, ಈ ಥರದ ಅನೇಕ ಸದ್ದುಗಳಲ್ಲಿ ಕೇಳಿಬರುತ್ತೆ. ಸತ್ತವರು ಕೆಳಗೆ ಬಿದ್ದು ಹೋಗ್ತಾರೆ. ರುಂಡ ಮುಂಡುಗಳು ಚೆಲ್ಲಾಪಿಲ್ಲಿಯಾಗಿರುತ್ತವೆ. ಕಾಲು ಮುರಿದ ಕುದುರೆಗಳು ಕೂಡ ಕುಸಿದಿರುತ್ತವೆ. ಗಾಯವಾದ ಆನೆಗಳು ಘೀಳಿಡ್ತಾ ಇರುತ್ತೆ. ಕೆಳಗೆ ಬಿದ್ದವ್ರ ಮೇಲೆ ರಥ, ಕುದುರೆ, ಆನೆಗಳು ಲೀಲಾಜಾಲವಾಗಿ ಓಡಾಡ್ತಾ ಇರುತ್ತೆ.
ಸತ್ತವರನ್ನು ಬಗೆದು ತಿನ್ನೋಕ್ಕೆ ಅಂತ ಹದ್ದು ಕಾಗೆಗಳು ಆಕಾಶದಲ್ಲಿ ಸುತ್ತಾಡ್ತಾ ಇರುತ್ತೆ. ರಾತ್ರಿ ಹೊತ್ತಿಗೆ ಎಲ್ಲ ಸ್ವಲ್ಪ ತಣ್ಣಗಾಗುತ್ತೆ. ಆಗ ರಾಜ ಅವಸರದಲ್ಲಿ ಭೋಜನ ಮಾಡ್ತಾ ಇರ್ತಾನೆ. ನಮ್ಮ ಕಡೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿದಾಗ ಸೇನಾಪತಿ ಹೇಳ್ತಾನೆ, ಒಂದು 50-60 ಜನ ಅಷ್ಟೇ, ಅದಕ್ಕೆ ಮೇಲೇನಲ್ಲ. ಒಂದು 10 ಕುದುರೆಗಳು ಕಾಲು ರುಂಡ ಮುರ್ಕೊಂಡಿವೆ. ಶತ್ರು ಸೈನ್ಯದಲ್ಲಿ 200 ಜನ ಸತ್ತಿದ್ದಾರೆ, ಅವ್ರ ಸೈನ್ಯ ಹಿಂದಕ್ಕೆ ಹೋಗಿದೆ ಅಂತ ಹೇಳಿದಾಗ ರಾಜ ಹೇಳ್ತಾನೆ, ಬೇಷ್, ನಮ್ಮ ಯೋಧರಿಗೆ ಚಂದ್ರಖಂಡ ಸೂರ್ಯಖಂಡ ಪರ್ವತಗಳ ಮೂಲೆನೂ ಗೊತ್ತು. ಕತ್ಲಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡಿರಲಿ ಅವರು. ನಾಳೆ ಬೆಳಗ್ಗೆ ಕಾಳಗ ಆರಂಭ ಆದಾಗ 2 ಕಡೆಯಿಂದ ವೈರಿ ಸೈನ್ಯದ ಮೇಲೆ ನಮ್ಮವರು ಮುಗಿಬಿದ್ದರೆ ಯುದ್ಧ ಮುಗದೇ ಹೋಗುತ್ತೆ ಅಂತ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾನೆ. 6ನೇ ದಿನ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ. ಹಿಂದಿನ ದಿನ ನಡೆದಿದ್ದೆ ಮತ್ತೆ ಪುನರಾವರ್ತನೆ ಆಗುತ್ತೆ. ಮಾಹಿಷ್ಮತಿಯ ಸೈನ್ಯ ಇನ್ನಷ್ಟು ಕಂಗೆಟ್ಟು ಹಿಂದೆ ಸರಿಯುತ್ತೆ. 3ನೇ ದಿನವೂ ಕೂಡ ಮತ್ತೆ ಯುದ್ಧ. ಶತ್ರುವಿನ ಸೈನ್ಯ ಇನ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಉಶೀನರನ ಸೈನಿಕರಿಗೆ ವೀರಾವೇಶ ಬರುತ್ತೆ. ಜೊತೆಗೆ ತಾವು ಗೆಲ್ತಾ ಇದ್ದೀವಿ ಅಂತ ಗೊತ್ತಿದ್ದರಿಂದ ಅವರು ಸಾಕಷ್ಟು ವೀರಾವೇಶದಿಂದ ಹೋರಾಡ್ತಾ ಇರ್ತಾರೆ. ಮಾಹೇಯ ರಾಜ್ಯವರೆಗೂ ಅವರನ್ನು ಓಡಿಸ್ಬಿಡೋಣ, ಇನ್ನೊಂದು ಸಲ ಅವನು ನಮ್ಮ ರಾಜ್ಯದ ಮೇಲೆ ಬರಬಾರ್ದು ಅಂತ ಹೇಳಿಬಿಟ್ಟು ರಾಜ ನುಡಿತಾನೆ. ಆಗ ಮಂತ್ರಿ ಹೇಳ್ತಾನೆ, ಮಹಾಪ್ರಭು, ಮಾಹಿಷ್ಮತಿಗೆ ಚೆಲುವೆಯಾದ ಒಬ್ಬ ಮಗಳಿದ್ದಾಳಂತೆ ಅಂತ ಅಂದಾಗ, ಓ ಹೌದಾ ಅಂತ ಉಶೀನರ ಕಿರುನಗೆ ಬೀರ್ತಾನೆ. 4 ದಿನ ಆಗುತ್ತೆ. ಶತ್ರುಪಾಳೆಯ ಶಾಂತವಾಗಿರುತ್ತೆ. ಕುದುರೆ ಮೇಲ್ಗಡೆ ಒಬ್ಬ ದೂತ ಬಿಳಿ ಧ್ವಜವನ್ನು ಹಿಡ್ಕೊಂಡು ಉಶೀನರನ ಪಾಳೆಯದ ಹತ್ತಿರಕ್ಕೆ ಬರ್ತಾನೆ. ಅವನು ರಾಜದೂತ, ಅವನನ್ನು ಮುಟ್ಟಬೇಡಿ ಅಂತ ಸೈನ್ಯದ ಹಿರಿಯ ಅಧಿಕಾರಿಗಳು ಯೋಧರಿಗೆ ಹೇಳ್ತಾರೆ. ಹಾಗಾಗಿ ರಾಜದೂತ ನೇರವಾಗಿ ಉಶೀನರನ ಹತ್ತಿರಕ್ಕೆ ಬರ್ತಾನೆ. ಅವನು ಮಹಾರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಹೇಳ್ತಾನೆ, ಪ್ರಭುಗಳೇ, ನಮ್ಮ ಮಹಾರಾಜರು ಶಾಂತಿಯನ್ನು ಬಯಸ್ತಾರೆ, ಪರಸ್ಪರ ಮೈತ್ರಿಯಿಂದ ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದಾರೆ ಅಂತ ಹೇಳಿದಾಗ ಉಶೀನರ ಹೇಳ್ತಾನೆ, ನಾವು ಯುದ್ಧಕ್ಕೆ ಬಂದವರಲ್ಲ, ನೀವೇ ಯುದ್ಧಕ್ಕೆ ಕಾಲು ಕೆರ್ಕೊಂಡು ಬಂದ್ರಿ, ಹಾಗಾಗಿ ನಾವು ಯುದ್ಧ ಮಾಡಬೇಕಾಯಿತು ಅಂತ ಹೇಳಿದಾಗ ಬಂದಂತಹ ದೂತ ಹೇಳ್ತಾನೆ, ಹೌದು, ನಮ್ಮ ತಪ್ಪಾಯಿತು, ಕ್ಷಮಿಸಬೇಕು. ನೀವು ಒಪ್ಪಿದ್ರೆ ನಮ್ಮ ಮಹಾಸ್ವಾಮಿಗಳು ಕಪ್ಪ ಕಾಣಿಕೆಗಳನ್ನು ತಗೊಂಡು ನಿಮ್ಮ ಹತ್ತಿರಕ್ಕೆ ಬರ್ತಾರೆ ಅಂಥೇಳಿ ಹೇಳ್ತಾನೆ. ಉಶೀನರ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಅವನು ಮತ್ತು ಸೇನಾಪತಿ ಪಕ್ಕದ ಕೊಠಡಿಗೆ ಹೋಗಿ ಅರಿಕ್ಷಣ ಏನೋ ಮಾತಾಡ್ಕೊಳ್ತಾರೆ. ಆಮೇಲೆ ರಾಜ ಹೇಳ್ತಾನೆ, ನಮಗೇನು ಮಾಹಿಷ್ಮತಿ ಮಹಾರಾಜರಲ್ಲಿ ಯಾವುದೇ ದ್ವೇಷ ಇಲ್ಲ, ಅವರಾಗಿ ಮೈತ್ರಿಯನ್ನು ಬಯಸಿದರೆ ನಾವು ಬೇಡ ಅನ್ನೋದಿಲ್ಲ. ಯುದ್ಧ ಬೇಕು ಅಂದರೆ ನಾವು ಯುದ್ಧ ಮಾಡೋಕ್ಕೂ ಕೂಡ ಸಿದ್ಧವಾಗಿದ್ವಿ, ಅಗತ್ಯವಾಗಿ ಅವರು ಇಲ್ಲಿಗೆ ಬರಲಿ ಅಂಥೇಳಿ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.